ತಾಲೂಕಿನ ನಿರುಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಬೆಳೆ ವಿಮೆಯಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗುರುವಾರ ನಗರದ ಡಿಸಿ ಕಚೇರಿಗೆ ಭೇಟಿ ನೀಡಿದ ರೈತರ ನಿಯೋಗ ಇನ್ಶೂರೆನ್ಸ್ ಕಂಪನಿಗಳು ಮಾಡಿದ ಲೋಪದಿಂದ ನೆಟೆ ರೋಗಕ್ಕೆ ತುತ್ತಾದ ರೈತರ ಬೆಳೆಗೆ ಸೂಕ್ತ ಪರಿಹಾರ ಬೆಳೆ ವಿಮೆ ದೊರೆಯದೆ ರೈತರು ಸಂಕಷ್ಟದಲ್ಲಿದ್ದು ನಿರುಗುಡಿ ಪಂಚಾಯಿತಿ ವ್ಯಾಪ್ತಿಯ ನಿರುಗುಡಿ ಮಂಟಗಿ ತೀರ್ಥ ಗ್ರಾಮ ರೈತರು ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಸಂಪೂರ್ಣ ಹಾಳಾಗಿದ್ದು ಸೂಕ್ತ ಪರಿಹಾರ ಒದಗಿಸುವಂತೆ ಎಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿರುಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿರುಗುಡಿ ಮಂಟಗಿ ಮತ್ತು ತೀರ್ಥ ಗ್ರಾಮದ ಸಾವಿರಾರು ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಇಫ್ಕೋ ಟೋಕೆ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ನಂಬಿ ತಾವು ಬೆಳೆದ ತೊಗರಿ, ಉದ್ದು, ಹೆಸರು, ಉಳ್ಳಾಗಡ್ಡಿ ಬೆಳೆಗಳಿಗೆ ಸಾವಿರಾರು ರೂಪಾಯಿ ವಿಮೆ ಕಂತನ್ನು ಭರಿಸಿ ಬೆಳೆ ವಿಮೆ ಮಾಡಿಸಿದರು. ತದನಂತರ ಆ ಬಾರಿ ಬಿದ್ದಂಥ ಅಧಿಕ ಮಳೆ ಮತ್ತು ಈ ತೊಗರಿ ಬೆಳೆಗೆ ನೆಟ್ಟೆ ರೋಗ ಆಗಿ ಈ ರೈತರು ಬೆಳೆದಂಥ ಸಾವಿರಾರು ಎಕರೆಯ ಬೆಳೆ ಹಾಳಾಗಿತ್ತು. ಕೂಡಲೇ ರೈತರು ವಿಮಾ ಕಂಪನಿಗೆ, ಕೃಷಿ ಇಲಾಖೆಗೆ ಎಲ್ಲರಿಗೂ ಕೂಡ ಮಾಹಿತಿ ನೀಡಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕಂತ ಮನವಿ ಮಾಡಿದ್ರು. ತದನಂತರ ವಿಮಾ ಕಂಪ್ನಿಯವರು ಇಲ್ಲ ತಮಗೆ ಮಧ್ಯಂತರ ಪರಿಹಾರ ಹಾಕ್ತೇವೆ, ತದನಂತರ ಉಳಿದ ಪರಿಹಾರ ಹಾಕ್ತೇವೆ ಮಾರ್ಚ್ನಲ್ಲಿ ಅಂತ ಹೇಳಿದರು. ಆದರೆ ಜನವರಿ 2025ರಲ್ಲಿ ಎಲ್ಲರಿಗೂ ಮಧ್ಯಂತರ ಪರಿಹಾರ ಅಲ್ಪ ಸ್ವಲ್ಪ ಹಾಕಿದ್ರು. ಮಾರ್ಚ್ವರೆಗೆ ರೈತರವರಿಗೆ ನಂಬಿ ಕುಳಿತರು. ಆದರೆ ಮಾರ್ಚ್ನಲ್ಲಿ ಮೊನ್ನೆ ನೋಡಿದಾಗ ಗೊತ್ತಾಯಿತು, ಸಂರಕ್ಷಣೆ ಆ್ಯಪ್ನಲ್ಲಿ ನಿರುಗುಡಿ ಗ್ರಾಮ ಪಂಚಾಯಿತಿಯಲ್ಲಿನ ಕ್ಲೇಮ್ ರೇಷಿಯೋ 0 ತೋರಿಸಿದ್ದಾರೆ, -7% ತೋರಿಸಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ ರೈತರು ಕಷ್ಟಪಟ್ಟು ತಾವು ಬೆಳೆದ ಬೆಳೆಗೆ ಇನ್ಶೂರೆನ್ಸ್ ಮಾಡಿದ್ರು ಸಹಿತ ಫಸಲ್ ಬಿಮಾ ಯೋಜನೆಯ ತತ್ವ ಸಿದ್ಧಾಂತಗಳು, ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಗಳು ಫಾಲೋ ಮಾಡಲಾರ್ದೆ ವಿಮಾ ಕಂಪನಿಯವರು ಕೆಲವೊಂದು ಅಧಿಕಾರಿಗಳ ಜೊತೆ ಶಾಮೀಲಾಗಿ, ಗ್ರಾಮಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಬೇಕಾಬಿಟ್ಟಿ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟ್ ಮಾಡಿ ರೈತರಿಗೆ ಯಾವುದೇ ಅದರ ಬಗ್ಗೆ ಅರಿವು ನೀಡದೆ, ಜ್ಞಾನ ನೀಡದೆ, ಮುನ್ಸೂಚನೆ ನೀಡದೆ ಅವರು ತಪ್ಪು ಕ್ರಾಪ್ ಕಟ್ಟಿಂಗ್ ಎಕ್ಸ್ಪರಿಮೆಂಟ್ ಮಾಡಿದ್ದು ಬೆಳೆ ಹಾನಿಯಾದರೂ ಸಹಿತ ಹಾನಿ ಆಗಿಲ್ಲ ಅಂತ ವರದಿ ಮಾಡಿದರ ಪ್ರತೀಕ ಈಗೇನಾಗಿದೆಯಪ್ಪ ಅಂದರೆ ಸಾವಿರಾರು ಜನರು ಬೆಳೆ ವಿಮೆಯಿಂದ ವಂಚಿತರಾಗಿದ್ದಾರೆ. ಈ ಬಗ್ಗೆ ಇನ್ಶೂರೆನ್ಸ್ ಕಂಪನಿ ಕೇಳಿದ್ರು ಸಹಿತ ಸಕಾರಾತ್ಮಕ ಪ್ರತಿಕ್ರಿಯೆ ಬರ್ತಾ ಇಲ್ಲ. ನಿನ್ನೆ ಆಳಂದ ತಹಸೀಲ್ನಲ್ಲಿ ಕೂಡ ಈ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ರೈತರು ಬಂದು ಮನವಿ ಮಾಡಿದ್ದಾರೆ. ನಾವು ಈ ಮೂಲಕ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತೀರ್ಥ, ಮಂಟಗಿ, ನಿರುಗುಡಿ ಈ 3 ಗ್ರಾಮದ ರೈತರೊಂದಿಗೆ, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ರೈತರೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಡಿಸಿ ಅವರ ಮೂಲಕ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಏನಪ್ಪ ಅಂದರೆ 2024-25ನೇ ಸಾಲಿನಲ್ಲಿ ನೊಂದ ಎಲ್ಲ ನಿರುಗುಡಿ ಗ್ರಾಮ ಪಂಚಾಯತಿಯ ಸಂಬಂಧಪಟ್ಟ ರೈತರಿಗೆ ಸಿಗಬೇಕಾಗಿರುವ 100% ಬೆಳೆ ವಿಮೆ ಪರಿಹಾರ ವಿಳಂಬದ ಬಡ್ಡಿಯೊಂದಿಗೆ ನೀಡುವಂತೆ ವಿಮಾ ಕಂಪನಿಗೆ ನಿರ್ದೇಶಿಸಬೇಕು ಮತ್ತು ಈ ಲೋಪಕ್ಕೆ ಕಾರಣಭೂತರಾದಂಥ ಸಂಬಂಧಪಟ್ಟ ಅಧಿಕಾರಿ ಆಗಿರಬಹುದು, ವಿಮಾ ಕಂಪನಿ ಆಗಿರಬಹುದು, ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ರೀತಿ ರೈತರೊಂದಿಗೆ ಆಟ ಆಡ್ತಾ ಇರುವ, ರೈತ ಧೋರಣೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಗಾಳಿಗೆ ತೋರಿ ರೈತ ವಿರೋಧಿ ಧೋರಣೆ ಅನುಸರಿಸ್ತಾ ಇರುವ ವಿಮಾ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕಂತ ಖಡಾಖಂಡಿತವಾಗಿ ಆಗ್ರಹಿಸ್ತಾ ಇದ್ದೇವೆ. ಈಗ 1 ತಿಂಗಳ ಒಳಗಡೆ ಇವರಿಗೆ ವಿಮಾ ಪರಿಹಾರ ಬರದೇ ಹೋದರೆ ನಾವು ನಿರುಗುಡಿಯಿಂದ ಎಲ್ಲ ರೈತರ ಒಂದು ನೇತೃತ್ವ ವಹಿಸಿಕೊಂಡು ನಾವು ಈ ಸಂಬಂಧಪಟ್ಟ ಕಚೇರಿಗಳಿಗೆ ಯಾತ್ರೆ ಮೂಲಕ ಆಗಮಿಸಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಅಂಥ ವೇಳೆ ಆಗುವ ಎಲ್ಲ ಆಗುಗಳಿಗೆ ಆ ವಿಮಾ ಕಂಪನಿ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಜವಾಬ್ದಾರಾಗಿರ್ತಾರೆ ಅಂತ ಈ ಮೂಲಕ ಹೇಳಲು ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಎಲ್ಲ ಮುಖಂಡರು, ರೈತರು ಎಲ್ಲರಿದ್ದಾರೆ. ಅವರ ಒಂದು ಅಪೇಕ್ಷೆ ಏನಪ್ಪ ಅಂದರೆ ನೊಂದ ರೈತರಿಗೆ ಕೂಡಲೇ ನ್ಯಾಯ ಸಿಗಬೇಕು. ಈ ಸಂದರ್ಭದಲ್ಲಿ ಮುಖಂಡರಾದ ವೈಜನಾಥ್ ಜಳಕಿ, ಕಾಂತಾಬಾಯಿ ಕಾಂಬ್ಳೆ, ರಾಜೇಂದ್ರ, ಶ್ರೀಶೈಲ, ಗಣಪತಿ ರಾವ್, ಸಿದ್ದರಾಮಪ್ಪ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.